ಅಕ್ಕಿ ರೊಟ್ಟಿ ಮಾಡುವ ವಿಧಾನ. ಒಂದು ಪಾತ್ರೆಯಲ್ಲಿ 4 ಕಪ್ಪು ನೀರನ್ನು ಹಾಕಿ ಕುದಿಯಲು ಬಿಡಿರಿ. 4 ಕಪ್ಪು ಅಕ್ಕಿ ಹಿಟ್ಟನ್ನು ಹಾಕಿ ಅದಕ್ಕೆ ಸ್ವಲ್ಪ ಉಪ್ಪನ್ನು ಬೆರೆಸಿ ಕಲಿಸಿ ಸಣ್ಣೆಯ ಉರಿನಲ್ಲಿ ಕಡ್ಡಿಯಲ್ಲಿ ಕಲಿಸುತ್ತಾ ಬನ್ನಿ. ಹೀಗೆ ಕಲಿಸುತ್ತಾ ಗಂಟು ಆಗದೇ ಇರದ ಹಾಗೆ ನೋಡಿಕೊಳ್ಳಿ. ಅನಂತರ ಸ್ವಲ್ಪ ಕುದಿದ ನಂತರ ಸ್ಟವನ್ನು ಆಫ್ ಮಾಡಿ. ಇದು ತಣ್ಣಗಾಗವರೆಗೂ ಬದನೆಕಾಯಿ ಕರಿ ಮಾಡಲು ಬೇಕಾಗುವ ಪದಾರ್ಥಗಳನ್ನು ಹಾಕಿಕೊಳ್ಳಿ. ತೆಂಗಿನಕಾಯಿ, ಈರುಳ್ಳಿ, ಟೊಮ್ಯಾಟೊ, ನಂತರ ಕೊತ್ತಂಬರಿ ಸೊಪ್ಪು ಸ್ವಲ್ಪ, 2 ಮೆಣಸಿನಕಾಯಿ, ಸ್ವಲ್ಪ ಶುಂಠಿ, 4 ಬೆಳ್ಳುಳ್ಳಿಗಳನ್ನು ಹಾಕಿ ಇದರ ಜೊತೆಗೆ ಸ್ವಲ್ಪ ಕಡಲೆಯನ್ನು ಹಾಕಿ ಗೊಜ್ಜು ಗಟ್ಟಿಯಾಗಿ ಬರುತ್ತದೆ. ಇದಕ್ಕೆ 2 ಸ್ಪೂನ್ ಎಳ್ಳು, ಬಿಳಿ ಎಳ್ಳನ್ನು ಹಾಕಿ ಮಿಕ್ಸಿ ಜಾರಿನಲ್ಲಿ ಹಾಕಿ ಮಿಕ್ಸ್ ಮಾಡಿಕೊಳ್ಳಿ. ಸಣ್ಣಗೆ ಮಿಕ್ಸ್ ಮಾಡಿಕೊಳ್ಳಿ. ಹೀಗೆ ಮಿಕ್ಸ್ ಮಾಡಿದ ಪೇಸ್ಟಿಗೆ ಸ್ವಲ್ಪ ನೀರನ್ನು ಕಲಸಿ ನೀರನ್ನು ಹಾಕಿ ಖಾರದ ಪುಡಿ 2 ಸ್ಪೂನು, ಗರಂ ಮಸಾಲ 1 ಸ್ಪೂನು, 1 ಸ್ಪೂನು ಧನಿಯಾ ಪೌಡರನ್ನು ಹಾಕಿ ನಂತರ ಸ್ವಲ್ಪ ಅರಿಶಿನ, ಸ್ವಲ್ಪ ನೀರನ್ನು ಹಾಕಿ ಮತ್ತೆ ಮಿಕ್ಸಿಯನ್ನು ಆನ್ ಮಾಡಿ. ಇದಾದ ನಂತರ ಬೇಕಾಗುವ ತರಕಾರಿ ಆಲೂಗಡ್ಡೆ, ಬದನೆಕಾಯಿ ಸಣ್ಣಗೆ ಕತ್ತರಿಸಿ, ಆಲೂಗಡ್ಡೆಯನ್ನು ಸಣ್ಣಗೆ ಕತ್ತರಿಸಿ, ಬದನೆಕಾಯಿಯನ್ನು 4 ಹೋಳನ್ನಾಗಿ ಮಾಡಿ ಇದರಲ್ಲಿ ಮಸಾಲೆ ಹಾಕಲು ಸುಲಭವಾಗುತ್ತದೆ. ಸ್ಟವ್ ಆನ್ ಮಾಡಿ ಬಾಣಲಿಯನ್ನು ಇಡಿ. ಇದಕ್ಕೆ ಸ್ವಲ್ಪ ನೀರು, ಪಲಾವ್ ಎಲೆ, ಚಕ್ಕೆ, ಲವಂಗ, ಏಲಕ್ಕಿ ಹಾಕಿ ಇದೇ ಎಣ್ಣೆಗೆ ಮಿಕ್ಸ್ ಮಾಡಿದ ಮಸಾಲೆಯನ್ನು ಬದನೆಕಾಯಿಯಲ್ಲಿ ತುಂಬಿ ಎಣ್ಣೆಯಲ್ಲಿ ಬಿಡಿ. ಹೀಗೆ ಎಲ್ಲ ಬದನೆಕಾಯಿಯಲ್ಲಿ ಆಲೂಗಡ್ಡೆಯಲ್ಲಿ ಬಿಟ್ಟ ನಂತರ ಉಳಿದ ಮಸಾಲೆಯನ್ನು ಎಣ್ಣೆಗೆ ಹಾಕಿ ಮತ್ತೆ ನಿಧಾನವಾಗಿ ಕಲಸಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಕೊಳ್ಳಿ. ಹೀಗೆ ಎಣ್ಣೆ ಮೇಲೆ ತೇಲಿ ಬರುವ ಹಾಗೆ ಸಣ್ಣೆಯ ಉರಿನಲ್ಲಿ ಕಲಿಸುತ್ತಾ ಬನ್ನಿ. ಎಣ್ಣೆ ಮೇಲೆ ಬರಬೇಕು. ಇದಕ್ಕೆ ಮುಚ್ಚಳವನ್ನು ಮುಚ್ಚಿ ಸಣ್ಣ ಉರಿನಲ್ಲಿ ಇಡಿ. ಇದು ಕುದಿಯುತ್ತಾ ಬರುವವರೆಗೂ ರೊಟ್ಟಿ ಮಾಡಿದ ಪೌಡರನ್ನು ಒಂದು ಬೇಸನ್ಗೆ ಹಾಕಿ ಸ್ವಲ್ಪ ಬಿಸಿ ನೀರನ್ನು ಬಟ್ಟಲಲ್ಲಿ ಇಟ್ಟುಕೊಂಡು ಚೆನ್ನಾಗಿ ಕಲಸಿ. ಚೆನ್ನಾಗಿ ಉಂಡೆ ಬರುವ ಹಾಗೆ ಕಲಿಸುತ್ತಾ ಬನ್ನಿ. ಬಿಸಿ ನೀರಿನಲ್ಲಿಯೇ ಕಲಿಸಬೇಕು. ಹೀಗೆ ಬಿಸಿ ನೀರಿನಲ್ಲಿ ಕಲಿಸಿದರೆ ರೊಟ್ಟಿಯನ್ನು ತಟ್ಟಲು ಸುಲಭವಾಗುತ್ತದೆ ಹಾಗೂ ರೊಟ್ಟಿಯನ್ನು ನಾವು ತೆಳ್ಳಗೆ ತಟ್ಟಲು ಸುಲಭವಾಗುತ್ತದೆ. ನೋಡಿ, ಇದೇ ಥರ ಬರಬೇಕು. ತಣ್ಣೀರನ್ನು ಬಳಸಬೇಡಿ. ಬಿಸಿ ನೀರನ್ನು ಸ್ವಲ್ಪ ಸ್ವಲ್ಪ ಹಾಕಿ ಮಿಕ್ಸ್ ಮಾಡಿದರೆ ಈ ಥರ ಬರುತ್ತೆ. ಇದಕ್ಕೆ ಸಣ್ಣ ಒಂದು ಉಂಡೆಯನ್ನು ಮಾಡಿ, ಈಗ ನೋಡಿ ಯಾವ ಥರ ತಟ್ಟಬೇಕೆಂದು, ಹೀಗೆ ತೆಳ್ಳಗೆ ಇರಬೇಕು. ಸೊ ಇದಕ್ಕೆ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ಳಿ. ಮೊದಲ ಸತಿ ಮಾಡುವವರಿಗೆ ತಟ್ಟುವುದು ಭಾಳ ಕಷ್ಟ ಆಗುತ್ತದೆ. ಲಟ್ಟಣಿಗೆಯನ್ನು ಬಳಸಬಹುದು. ಅಭ್ಯಾಸ ಇರುವವರು ಚೆನ್ನಾಗಿ ತಟ್ಟಬಹುದು. ನೋಡಿ, ಹೀಗೆ ತಟ್ಟಲು ಸ್ವಲ್ಪ ಎಕ್ಸ್ಪೀರಿಯನ್ಸ್ ಬೇಕು. ಎಕ್ಸ್ಪೀರಿಯನ್ಸ್ ಇದ್ದರೆ ಚೆನ್ನಾಗಿ ತಟ್ಟಬಹುದು. ನೋಡಿ, ತೆಳ್ಳಗೆ ಇರಬೇಕು. ತೆಳ್ಳಗೆ ಇದ್ದರೆ ಸುಡಲು ಸುಲಭ, ತಿನ್ನಲು ಈಸಿ. ಅಗಲವಾಗಿ ತಟ್ಟ ಮೇಲೆ ಇದನ್ನು ಈಗ ಸ್ಟವ್ ಮೇಲೆ ಹಾಕಿಕೊಳ್ಳೋಣ. ನೋಡಿ, ಈ ಥರ. ಇದರ ಹಿಂದೆ ಸ್ವಲ್ಪ ಹಿಟ್ಟು ಇರುತ್ತೆ. ಇದಕ್ಕೆ ಬಿಸಿ ನೀರಿನಲ್ಲಿ ಸ್ವಲ್ಪ ಬಟ್ಟೆಯನ್ನು ಹಾಕಿ ಆ ಪೌಡರ್ ಇರುವ ಜಾಗಗಳಿಗೆ ಹೀಗೆ ಮೆತ್ತಗೆ ಅದಮಿ ಆ ಪೌಡರ್ನನ್ನು ರಿಮೂವ್ ಮಾಡಿ. ಹೀಗೆ ಹಿಂದೆ ಮುಂದೆ ತಿರುಗಿಸಿ ಸಣ್ಣ ಉರಿಯಲ್ಲಿ ಸುಡಲು ಬಿಡಿ. ಮತ್ತು ಈ ಕಡೆ ನಿಮ್ಮ ಬದನೆಕಾಯಿ, ಆಲೂಗಡ್ಡೆ ಬೆಂದಿದೆಯಾ ಎಂದು ನೋಡಿಕೊಳ್ಳಿ.
ಇದಕ್ಕೆ ಸ್ವಲ್ಪ ಹುಳಿಯನ್ನು ಹಿಂಡಿ. ಹುಳಿಗೆ ನಿಂಬೆಹಣ್ಣನ್ನು ಬಳಸಬಹುದು. ಅರ್ಧ ನಿಂಬೆಹಣ್ಣು ಸಾಕು. ನೋಡಿ, ಕಡೆಗೆ ನಿಮಗೆ ಅಕ್ಕಿ ಹಿಟ್ಟು, ಬದನೆಕಾಯಿ ಕರಿ, ಈರುಳ್ಳಿ, ಹಸಿ ಈರುಳ್ಳಿ, ನೋಡಲು ಚೆಂದ, ತಿನ್ನಲು ಚೆಂದ.